ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಏಲಕ್ಕಿ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ. ಏಲಕ್ಕಿಯನ್ನು ಯಾವ್ಯಾವ ಕಾಯಿಲೆಗಳಿಗೆ, ಯಾವ್ಯಾವ ಪ್ರಾಬ್ಲಮ್ಗೆ ಯಾವ್ಯಾವ ರೀತಿ ಬಳಸಬೇಕು ಅಂತ ನೋಡೋಣ. ಏಲಕ್ಕಿ ಸಾಂಬಾರು ಪದಾರ್ಥಗಳ ರಾಣಿ ಎಂದೇ ಎನಿಸಿಕೊಂಡಿದೆ. ಇದರಲ್ಲಿ ಔಷಧೀಯ ಗುಣಗಳಿವೆ. ಏಲಕ್ಕಿಯನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಅದರಲ್ಲಿ ಚಿಕ್ಕ ಜಾತಿಯ ಏಲಕ್ಕಿ ಹಾಗೂ ದೊಡ್ಡ ಜಾತಿಯ ಏಲಕ್ಕಿ ಅಂತ ನಾವು ಇದನ್ನು ಕರಿತೀವಿ. ಔಷಧಿಗೆ ಚಿಕ್ಕ ಜಾತಿಯ ಏಲಕ್ಕಿಯನ್ನು ಬಳಸಲಾಗುತ್ತೆ. ಬನ್ನಿ ಹಾಗಾದ್ರೆ ಏಲಕ್ಕಿಯಲ್ಲಿ ಯಾವ್ಯಾವ ಔಷಧೀಯ ಗುಣಗಳಿವೆ ಅಂತ ತಿಳ್ಕೊಳ್ಳೋಣ. ಮೂತ್ರದೋಷಕ್ಕೆ, ಹೌದು, ಏಲಕ್ಕಿ ಮತ್ತು ಬೆಟ್ಟದ ನೆಲ್ಲಿಕಾಯಿಯನ್ನ ಮೊಸರಿನಲ್ಲಿ ಚೆನ್ನಾಗಿ ಅರೆದು ಕುಡಿದಾಗ ಮೂತ್ರವು ಕಟ್ಟಿದ್ದರೆ ಬಿಡುಗಡೆಯಾಗಿ ಮೂತ್ರ ವಿಸರ್ಜನೆ ಆಗುತ್ತೆ. ಇನ್ನು ಅಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು. ಮಕ್ಕಳ ಅತಿಸಾರ, ಅಜೀರ್ಣವಾದಾಗ ವಾಂತಿಯಾಗುತ್ತಿದ್ದರೆ ಏಲಕ್ಕಿಯನ್ನು ಪುಡಿ ಮಾಡಿ ಜೇನಿನೊಂದಿಗೆ ಸೇವಿಸಿದರೆ ಇದು ಅಜೀರ್ಣತೆ ನಿವಾರಣೆ ಆಗುತ್ತೆ. ಇನ್ನು ರಕ್ತಪಿತ್ತಕ್ಕೆ ಏಲಕ್ಕಿ ಪುಡಿಯು ರಕ್ತಪಿತ್ತ, ಪಿತ್ತ ವಿಕಾರಗಳನ್ನು ದೂರ ಮಾಡುತ್ತೆ. ವಾಂತಿ ಹಾಗೂ ಕಫ ವಾಂತಿ ಆಗುತ್ತಿದ್ದರೆ, ವಾಹನಗಳಲ್ಲಿ ಸಂಚರಿಸುವಾಗ ಕೆಲವರಿಗೆ ವಾಂತಿ ಆಗೋದು ಸಾಮಾನ್ಯ. ಆಗ ಒಂದೆರಡು ಏಲಕ್ಕಿ ಕಾಳನ್ನು ಅಗಿದು ಅದರ ರಸವನ್ನು ಹೀರ್ತಾ ಇದ್ರೆ ವಾಂತಿ ಸಹ ನಿಲ್ಲುತ್ತೆ. ಕಫ ವಾಂತಿ ಆಗ್ತಿದ್ರೆ ಸಿಪ್ಪೆ ಸಮೇತ ಏಲಕ್ಕಿಯನ್ನು ಸುಟ್ಟು ಭಸ್ಮ ಮಾಡಿ ಜೇನುತುಪ್ಪದೊಂದಿಗೆ ಆಗಾಗ ಸೇವಿಸಿದ್ರೆ ಕಫ ನಿವಾರಣೆ ಆಗುತ್ತೆ. ಇನ್ನು ಕಣ್ಣಿನ ರೋಗಕ್ಕೆ, ಕಣ್ಣಿಗೆ ರೋಗ ಇರುವವರು ಏಲಕ್ಕಿಯನ್ನ ಆಡಿನ ಮೂತ್ರದಲ್ಲಿ ಚೆನ್ನಾಗಿ ಅರೆದು ಅಂಜನ ಮಾಡುವುದರಿಂದ ನಿವಾರಣೆ ಆಗುತ್ತೆ. ಇನ್ನು ತಲೆನೋವು, ಏಲಕ್ಕಿ ಕಾಳನ್ನ ಪುಡಿ ಮಾಡಿ ನಶ್ಯ ಮಾಡಿದರೆ ತಲೆನೋವು ಗುಣವಾಗುತ್ತೆ. ಹಲ್ಲು ನೋವಿದ್ರೆ ಏಲಕ್ಕಿ ಸಿಪ್ಪೆಯನ್ನ ಜಜ್ಜಿ ಕಷಾಯ ಮಾಡಿ ಅದರಿಂದ ಬಾಯಿ ಮುಕ್ಕಳಿಸಿದರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಕಿವಿ ನೋವಿಗೆ ಏಲಕ್ಕಿ ಬೀಜಕ್ಕೆ ಸೈಂದ್ರ ಉಪ್ಪು, ಇಂಗು ಬೆರೆಸಿ ಕಷಾಯ ಮಾಡಿ ಸ್ವಲ್ಪ ಹರಳೆಣ್ಣೆ ಸೇರಿಸಿ ಕುಡಿದರೆ ಕಿವಿ ನೋವು, ಎದೆ ನೋವು, ತಲೆನೋವು, ಕಣ್ಣು ನೋವು ಸಹ ನಿವಾರಣೆ ಆಗುತ್ತೆ. ಪಿತ್ತ ವಿಕಾರ, ಸಿಪ್ಪೆಯೊಂದಿಗೆ ಏಲಕ್ಕಿಯನ್ನು ಬೆಲ್ಲದ ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿದರೆ ಪಿತ್ತ ವಿಕಾರದಿಂದ ಉಂಟಾಗುವ ವಾಕರಿಕೆ, ತಲೆ ತಿರುಗುವಿಕೆ ನಿವಾರಣೆ ಆಗುತ್ತೆ. ಮಲಬದ್ಧತೆಯ ತೊಂದರೆ ಇದ್ರೆ ಏಲಕ್ಕಿಯನ್ನು ಸಕ್ಕರೆಯೊಂದಿಗೆ ಪುಡಿ ಮಾಡಿ ಶುದ್ಧ ಏರಂತಿ ತೈಲದೊಡನೆ ಪ್ರತಿದಿನ ಮುಂಜಾನೆ ಸೇವಿಸೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ. ಇನ್ನು ವಾತ ಪ್ರಕೋಪ, ಸಿಪ್ಪೆ ಸಮೇತ ಏಲಕ್ಕಿಯನ್ನು ಸುಟ್ಟು ಅದರ ಭಸ್ಮವನ್ನ ತುಪ್ಪ ಮತ್ತು ಸಕ್ಕರೆಯೊಡನೆ ಸೇವಿಸಿದರೆ ವಾತ ಪ್ರಕೋಪ ನಿವಾರಣೆ ಆಗುತ್ತೆ. ಇನ್ನು ವಿಷ ಸೇವನೆ, ಯಾವುದಾದರೂ ವಿಷ ಸೇವನೆ ಮಾಡಿದಾಗ ಏಲಕ್ಕಿ ಪುಡಿಯನ್ನ ಮೊಸರಿನಲ್ಲಿ ಕಲಸಿ ಕುಡಿಸಿರಿ. ಚೇಳು ಕಡಿದಾಗ ಏಲಕ್ಕಿಯನ್ನ ಅಗಿದು ತಿಂದು ಕಿವಿಯಲ್ಲಿ ಊದಬೇಕು. ಕುಟುಕಿದ ಜಾಗಕ್ಕೆ ಇದರ ಎಣ್ಣೆ ಹಚ್ಚುವುದರಿಂದ ಉರಿ ಕಡಿಮೆ ಆಗುತ್ತೆ. ಇನ್ನು ವೀರ್ಯ ನಷ್ಟಕ್ಕೆ, ಮೂತ್ರದಲ್ಲಿ ವೀರ್ಯವು ಹೋಗುತ್ತಿದ್ದರೆ ಏಲಕ್ಕಿ ಪುಡಿಯನ್ನು ಇಂಗಿನ ಜೊತೆಗೆ ಉರಿದು ಹಾಲು ತುಪ್ಪ ಸೇರಿಸಿ ತೆಗೆದುಕೊಂಡರೆ ಗುಣ ಆಗುತ್ತೆ. ಇನ್ನು ಬಾಯಾರಿಕೆಗೆ ಏಲಕ್ಕಿಯ ಕಷಾಯ ಮಾಡಿ ಕುಡಿದರೆ ದಾಹ, ಬಾಯಾರಿಕೆ ಕಡಿಮೆ ಆಗುತ್ತೆ. ಬಿಕ್ಕಳಿಕೆ, ಏಲಕ್ಕಿಯ ಕಾಳುಗಳ ಪುಡಿ ಸೇವನೆಯಿಂದ ಬಿಕ್ಕಳಿಕೆ ಗುಣ ಆಗುತ್ತೆ. ಇನ್ನು ಹುಳಿ ತೇಗು, ಏಲಕ್ಕಿಯನ್ನ ಪುಡಿ ಮಾಡಿ ಇಂಗು ಸೇರಿಸಿ ಸೇವಿಸಿದರೆ ಹುಳಿ ತೇಗು ಮಾಯ ಆಗುತ್ತೆ. ಇನ್ನು ಒಣ ಕೆಮ್ಮು ಮತ್ತು ಬಾಯಿ ವಾಸನೆಗೆ ಏಲಕ್ಕಿಯನ್ನ ಶುಂಠಿಯೊಡನೆ ಸೇರಿಸಿ ಪುಡಿ ಮಾಡಿ ಸೇವಿಸಿದರೆ ಒಣ ಕೆಮ್ಮು ಗುಣ ಆಗುತ್ತೆ. ಊಟದ ನಂತರ ಒಂದೆರಡು ಏಲಕ್ಕಿಯನ್ನ ತಿನ್ನೋದ್ರಿಂದ ಬಾಯಿ ವಾಸನೆ ಸಹ ನಿವಾರಣೆ ಆಗುತ್ತೆ. ಆಹಾರದಲ್ಲಿ ವಿಷದೋಷವಿದ್ದರೆ ನಿವಾರಣೆ ಆಗುತ್ತೆ. ಇನ್ನು ಅತಿಸಾರ, ಏಲಕ್ಕಿ ತೈಲವನ್ನ 4-5 ಹನಿ ದಾಳಿಂಬೆ ಕಷಾಯದಲ್ಲಿ ತೆಗೆದುಕೊಂಡರೆ ಅತಿಸಾರದ ಜೊತೆಗೆ ವಾಂತಿಯು ಸಹ ನಿವಾರಣೆ ಆಗುತ್ತೆ. ಕಾಮಾಲೆಗೆ ಏಲಕ್ಕಿಯನ್ನ ಸಕ್ಕರೆಯೊಡನೆ ಕಷಾಯ ಮಾಡಿ ಹಾಲಿನಲ್ಲಿ ಸೇವಿಸಬೇಕು. ಇನ್ನು ತಲೆ ಉಷ್ಣ, ಏಲಕ್ಕಿ, ಕಲ್ಲು ಸಕ್ಕರೆ, ಜಾಡಾದ ಬೀಜ ಹರಳು ಇವುಗಳನ್ನು ಸಮವಾಗಿ ತೆಗೆದುಕೊಂಡು ಬೆಳಗ್ಗೆ ಸೇವಿಸೋದ್ರಿಂದ ಉಷ್ಣ ಸಹ ನಿವಾರಣೆ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಏಲಕ್ಕಿಯನ್ನ ಯಾವ ರೀತಿ ಬಳಸೋದ್ರಿಂದ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತಾ ಅಂತ. ಸೊ ತಡ ಮಾಡಬೇಡಿ, ಏಲಕ್ಕಿಯನ್ನ ನಿಮ್ಮ ಮನೆಯಲ್ಲೂ ಸಹ ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.